ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ. ಆದರೆ ಈ ಒಂದು ಪ್ರಕರಣ ರಾಜಕೀಯ ನಾಯಕರ ಕೆಸರಚಾಟಕ್ಕೂ ಕೂಡ ಕಾರಣವಾಗಿದೆ. ಬಿಜೆಪಿ ಇದು ಕಾಂಗ್ರೆಸ್ನ ಬೃಹತ್ ಷಡ್ಯಂತ್ರ ಅಂತಿದ್ರೆ, ಕಾಂಗ್ರೆಸ್ ದ್ವೇಷದ ರಾಜಕಾರಣವನ್ನು ನಾವು ಮಾಡೋದಿಲ್ಲ ಅಂತಿದೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ವರದಿ ಇಲ್ಲಿದೆ, ಬನ್ನಿ ನೋಡೋಣ. ಕಾರಣಕ್ಕಾಗಿ ಮತ್ತು ಸೇಡು ತೀರಿಸಿಕೊಳ್ಳುವ ಸಂಬಂಧ ಯಡಿಯೂರಪ್ಪನವ್ರ ಮೇಲೆ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟ್ಗೆ ಆದೇಶ ಕೊಡಿ ಅಂತ ಹೇಳಿ ಕೋರ್ಟ್ನಲ್ಲಿ ಪ್ರಸ್ತುತಪಡಿಸಿ ಆದೇಶವನ್ನು ತೆಗೆದುಕೊಂಡಿದೆ. ರಾಹುಲ್ ಗಾಂಧಿಯವರು ಕಟಕಟೆಗೆ ಬಂದ ನಂತರ ನೀವು ಈ ರೀತಿ ಕಾಂಗ್ರೆಸ್ ನಡ್ಕೊಳ್ತಿರೋದನ್ನು ನೋಡಿದಾಗ ನನಗೆ ಇಡೀ ನಡವಳಿಕೆ, ಸರ್ಕಾರದ ನಡವಳಿಕೆ ಅನುಮಾನವನ್ನು ಹುಟ್ಟಾಕ್ತಾ ಇದೆ. ಆಮೇಲಿಂದ ಅವರಿಗೆಲ್ಲ ರಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ಎಸ್, BSY ವಿರುದ್ಧ ಕಾಂಗ್ರೆಸ್ ಷಡ್ಯಂತ್ರ, ದುರುದ್ದೇಶದಿಂದ ಸೇಡು ತೀರಿಸಿಕೊಳ್ಳುವ ಯತ್ನ, ಇದು ಬಿಜೆಪಿ ನಾಯಕರ ಆರೋಪ. ಆದರೆ ಬಿಜೆಪಿಯವರು ಕತೆ ಕಟ್ತಾ ಇದ್ದಾರೆ. ಎಲ್ಲ ಕಾನೂನು ಪ್ರಕಾರ ಆಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರ ಸಮರ್ಥನೆ ಮತ್ತು ವಾದ. ಯಡಿಯೂರಪ್ಪ ವಾರೆಂಟ್ ವಿಚಾರದಲ್ಲಿ ವಾಕ್ಸಮರ, BSY ವಿಚಾರದಲ್ಲಿ ರಾಜಕೀಯ ಎಂದ ಕಮಲ ಪಡೆ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ದಾರೆ. ಯಡಿಯೂರಪ್ಪ ವಿರುದ್ಧ ವಾರೆಂಟ್ ಜಾರಿ ಮಾಡಿರೋದ್ರ ಹಿಂದೆ ಷಡ್ಯಂತ್ರ ಇದೆ. ರಾಹುಲ್ ಗಾಂಧಿ ವಿರುದ್ಧ ಕೇಸ್ ಹಾಕಿದ್ದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು BSY ಪರ ಬ್ಯಾಟ್ ಬೀಸಿದ್ದಾರೆ. ಯಡಿಯೂರಪ್ಪನವರು ಮೊನ್ನೆ ರಾಹುಲ್ ಗಾಂಧಿಯವರು ಅವರಿಗೆ ನಾನ್ ಬೇಲೇಬಲ್ ವಾರಂಟ್ ಆಯಿತು ಸುಳ್ಳು ಆರೋಪ ಮಾಡಿದ್ದಕ್ಕೆ. ಅದಾದ ನಂತರ ಈ ಒಂದು ಕೃತ್ಯಗಳು ಶುರು ಆಗಿದ್ದಾವೆ. 82 ವರ್ಷದ ಒಬ್ಬ ಹಿರಿಯ ವ್ಯಕ್ತಿಗೆ, ಹಿರಿಯ ಜೀವ, ಅವರಿಗೆ ಈ ರೀತಿಯಾದಂಥ ಆರೋಪ ಹೊರಿಸುವುದೇ ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು. ಅವ್ರ ಮೇಲೆ ಈ ರೀತಿ ಆರೋಪ ಹೊರಿಸೋದೇ ಒಂದು ಅತ್ಯಂತ ಅಪಚಾರ ಮತ್ತು ವಿಚಿತ್ರ ಅಂತ ಆದರೆ ಈಗ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇದನ್ನು ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದೆ. ರಾಜಕೀಯ ಕಾರಣಕ್ಕೆ ಇದನ್ನ ಬಳಕೆ ಮಾಡ್ತಾ ಇದೆ ಎನ್ನುವಂತ ಅನುಮಾನ ಅದಕ್ಕೋಸ್ಕರ ಈ ಒಂದು ಷಡ್ಯಂತ್ರವನ್ನು ಮಾಡಿತ್ತು ಅನ್ನುವಂಥದ್ರ ಬಗ್ಗೆ ಯಾವುದೇ ಅನುಮಾನಗಳು ಬೇಡ. ಈ ಸರ್ಕಾರದ ಒಂದು ಕೆಟ್ಟ ಉದ್ದೇಶವನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ತೀವ್ರವಾಗಿ ಖಂಡಿಸ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರ ತಿರುಗೇಟು. ಸರ್ಕಾರದಿಂದ ಸೇಡಿನ ರಾಜಕೀಯ ಅನ್ನೋ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾಹುಲ್ ಗಾಂಧಿ ಇದರಲ್ಲಿ ಭಾಗಿಯಾಗಿಲ್ಲ, ಬಿಜೆಪಿಯವರು ಕತೆ ಕಟ್ಟುತ್ತಿದ್ದಾರೆ ಎಂದಿದ್ದಾರೆ. DCM DKಶಿ, ಸಚಿವ MB ಪಾಟೀಲ್ ಪ್ರಕರಣದಲ್ಲಿ ಸರ್ಕಾರದ ಪಾತ್ರ ಇಲ್ಲ ಎಂದಿದ್ದಾರೆ. ಅವ್ರು ಹೇಳಬೇಕಲ್ಲ, ಅದನ್ನೇ ಹೇಳಬೇಕು, ಅವರು ಬೇರೆ ಏನು ಹೇಳಕ್ಕಾಗುತ್ತೆ. ಇನ್ವೆಸ್ಟಿಗೇಷನ್ ಅಂತ ಎಲ್ಲ ಈಗ FSLಗೆ ಅವರು ಕಳಿಸಿದ್ರು, ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕು ಮಾಡ್ತಾರೆ. ಇಲ್ಲರಿ ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ? ಸುಮ್ಮನೆ ಕತೆ ಕಟ್ಟಿದರೆ ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ? ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡಲಿಕ್ಕೆ ಹೋಗುವುದಿಲ್ಲ. ದ್ವೇಷದ ರಾಜಕಾರಣದ ಬಗ್ಗೆ ನಾನೇನಾದರೂ ಮಾತಾಡೋಕ್ಕೆ ಹೋದರೆ ಅದು ಎಲ್ಲರೂ ಹೋಗ್ತದೆ. ನಾನು ಮಾತಾಡೋದು ನಮ್ಗೆ ಯಾರ ಬಗ್ಗೆ ದ್ವೇಷ ಮಾಡೋಕ್ಕೆ ನನಗೆ ಪಾಪ ಯಾರಿಗೇ ಆಗಲಿ ನನಗೂ ಅಯ್ಯೋ ಅನಿಸ್ತದೆ. ಯಾಕೆಂದರೆ ಅವೆಲ್ಲ ಇದಕ್ಕೆಲ್ಲ ಅನುಭವಿಸಿರೋದು ನಮಗೆ ಗೊತ್ತಿತ್ತು. ಇದು ಪೋಸ್ಕೋ ಆ್ಯಕ್ಟ್ ಅತ್ಯಂತ ಗಂಭೀರವಾದಂಥ, ಇದು ಕೇಂದ್ರ ಸರ್ಕಾರದ ಒಂದು ಕಾನೂನು ಮುಖಾಂತರ ತಂದಿರುವಂಥದ್ದು. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಏನಾದರೂ ಆರೋಪಗಳು ಕೇಳಿ ಬಂದರೆ ಅದಕ್ಕೆ ಪೋಸ್ಕೋ ಆ್ಯಕ್ಟು ಎದುರಿಸೋದು ಆಗ್ತದೆ. ಹೀಗಾಗಿ ಇದರಲ್ಲಿ ಯಾವ ಸರ್ಕಾರಗಳು ಕೂಡ ಯಾರು ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ, ಯಾರು ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಿಲ್ಲ. ಯಡಿಯೂರಪ್ಪ ವಿಚಾರದಲ್ಲಿ ಆರೋಪ ಪ್ರತಿ ಆರೋಪ ಶುರುವಾಗಿದೆ.
ಹೈಕೋರ್ಟ್ ನೀಡಿರೋ ಆದೇಶದಿಂದ ಬಂಧನದ ಭೀತಿಯಲ್ಲಿದ್ದ ಯಡಿಯೂರಪ್ಪಗೆ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಬಿಎಸ್ವೈ ವಿಚಾರಣೆಗೆ ಹಾಜರಾದರೆ ಮುಂದಾಗೋ ಬೆಳವಣಿಗೆ ಏನು ಅನ್ನೋ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.